ಇವತ್ತು ಮುಂಗಾರು ಅಧಿವೇಶನ ಶುರುವಾಗ್ತಾ ಇರುವಂಥದ್ದು ವಿಧಾನ ಪರಿಷತ್ನ ಸಭಾನಾಯಕರು ಆಗಿರುವಂಥ ಸಚಿವರಾಗಿರುವಂಥ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಈಗಾಗಲೇ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಅನುಭವ ಇರ್ಬೋದು, ಆದರೆ ಸಭಾನಾಯಕರಾಗಿ ಮೊಟ್ಟ ಮೊದಲ ಬಾರಿಗೆ ಒಂದು ಅಧಿವೇಶನ ಎದುರಿಸಿಕೊಟ್ಟಿದ್ರಿ. ಸೊ ಏನು ನಿರೀಕ್ಷೆಗಳಿದೆ? ಮೊದಲನೇ ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮೊದಲನೇ ಬಾರಿ ಸಚಿವನಾಗಿದ್ದಂಥ ಸಚಿವನಾಗಿದ್ದೇನೆ. ಈಗಲೇ ನನಗೆ ಸಭಾನಾಯಕನ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಬಂದ್ಬಿಡಿದೆ. ಯಾಕೆಂದರೆ ಪರಿಷತ್ನಲ್ಲಿ ನಾನು ಒಬ್ಬನೇ ಸಚಿವ ಇರೋದು. ಪರಿಷತ್ನಲ್ಲಿ ಯಾರು ಸಚಿವರು ಇರ್ತಾರೋ ಅವರೇ ಸಭಾನಾಯಕರು ಆಗಿಬಿಡ್ತಾರೆ. ಬೇರೆ ಯಾರು ಹಿರಿಯ ಸಚಿವರು ಆಗಿಲ್ಲದೆ ಇರೋದು ನನಗೆ ಈ ಒಂದು ಹುದ್ದೆ ಬಂದುಬಿಟ್ಟಿದೆ, ಸಭಾನಾಯಕನ ಹುದ್ದೆ. ಸೊ ಹಾಗಾಗಿ ಇದನ್ನು ಎದುರಿಸಲೇಬೇಕಾಗಿದೆ. ಬಟ್ ಎದುರಿಸುವಂಥದ್ದು ಏನು ಕಷ್ಟ ಇಲ್ಲ, ಸಮರ್ಥವಾಗಿ ನಿಭಾಯಿಸಬಲ್ಲ ನಂಬಿಕೆ ಇದೆ. ಯಾಕೆಂತಂದರೆ ನಮ್ಮ ವಿಧಾನ ಪರಿಷತ್, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಅನುಭವಿಗಳು, ಹಿರಿಯ ಸದಸ್ಯರಿದ್ದಾರೆ. ಸೊ ಅವರೆಲ್ಲ ನಮಗೆ ಮಾರ್ಗದರ್ಶನ ನೀಡ್ತಾರೆ. ಮತ್ತು ನಾನು ಕೂಡ ವಿಧಾನಸಭೆಯಲ್ಲೂ ಕೂಡ ಶಾಸಕನಾಗಿದ್ದೀನಿ, ವಿಧಾನ ಪರಿಷತ್ನಲ್ಲೂ ಶಾಸಕನಾಗಿದ್ದೆ. ಎಲ್ಲ ಚರ್ಚೆಗಳನ್ನು ನಾನು ನೋಡಿದ್ದೇನೆ. ಸೊ ಹಾಗಾಗಿ ಒಂದಷ್ಟು ಅನುಭವ ಇರೋದರಿಂದ ಖಂಡಿತ ಇದನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ ನಂಬಿಕೆ. ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ವಿಚಾರಗಳನ್ನ ಇಟ್ಟುಕೊಂಡು ಅಂದರೆ ಸರ್ಕಾರದ ವಿರುದ್ಧ ಒಂದು ಮುಗಿ ಬೀಳಬೇಕು ಅಂತ ಪ್ರಯತ್ನಗಳು ಮಾಡ್ತಾರೆ. ವಿಶೇಷವಾಗಿ ಹೊರಟ್ಟಿ ಅವ್ರನ್ನ ಕೆಳಗಿಳಿಸಿದ ವಿಚಾರವನ್ನು ಸಾಕಷ್ಟು ಚರ್ಚೆ ಮಾಡಬೇಕು ಅಂತ ಇರುವಂಥ ಏನು ತಯಾರಿಗಳಾಗಿದೆ ಸರ್? ಅಂದರೆ ವಿರೋಧ ಪಕ್ಷದ ಕೇಳುವಂಥ ಒಂದಷ್ಟು ನಿರೀಕ್ಷಿತ ಪ್ರಶ್ನೆ. ವಿರೋಧ ಪಕ್ಷಗಳು ಸಂಪೂರ್ಣ ಸತ್ಯ ಸಂಗತಿಯನ್ನು ಬಯಲು ಮಾಡೋದಿಲ್ಲ, ಸ್ವಲ್ಪ ಮಾತ್ರ ಹೇಳಿ ಇಲ್ಲದೆ ಇರೋಂಥ ಆರೋಪಗಳನ್ನು ಮಾಡ್ತಾರೆ. ಆದರೆ ಪೂರ್ಣ ಸತ್ಯ ಸಂಗತಿ ಏನು ಅಂತ ಅಲ್ಲಿ ನಮಗೆ ಇರೋರ್ಗೆ ಒಳವ್ರಿಗೆ ಗೊತ್ತು. ಸೊ ಹಾಗಾಗಿ ನಮ್ಮ ಕಡೆಯಿಂದ ಯಾವುದೇ ತಪ್ಪುಗಳಾಗಿಲ್ಲ ಅಂತ ನಮಗಿದೆ. ಸೊ ಹಾಗಾಗಿ ನಾವೇನು ಹೆದರ್ಕಬೇಕಾದಂಥ ಅವಶ್ಯಕತೆ ಇಲ್ಲ. ವಿರೋಧ ಪಕ್ಷದವರು ಯಾವುದೇ ಸಭೆ ವಿಷಯಗಳನ್ನು ಚರ್ಚೆಗೆ ತಂದರೂ ಕೂಡ ನಾವು ಅದನ್ನು ಸಮರ್ಥವಾಗಿ ಎದುರಿಸ್ತೀವಿ. ಸರಿ, ಈ ವಿರೋಧ ಪರಿಷತ್ ಅಂದರೆ ಚಿಂತಕರ ಚಾವಡಿ, ಹಿರಿಯರ ಸಭೆ ಅನ್ನುವಂಥದ್ದು. ಅಂದರೆ ಸಾಕಷ್ಟು ಜನರು ಸಾಕಷ್ಟು ವಿಚಾರಗಳನ್ನು, ಒಂದು ಪ್ರಶ್ನೆಗಳನ್ನು ಕೇಳಿದ ಸಂದರ್ಭದಲ್ಲಿ ಅದರ ಬಗ್ಗೆ ಆನ್ಸರ್ ಮಾಡುವಾಗ ಸಾಕಷ್ಟು ಅಧ್ಯಯನ, ಆಳವಾದ ಜ್ಞಾನ ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ತಯಾರಿಗಳು ಹೇಗಿದೆ? ಈಗ ಮೇಲ್ಮನೆಯಲ್ಲಿ ಬಹಳ ಗುಣಮಟ್ಟದ ಚರ್ಚೆ ಆಗುತ್ತೆ. ನೀವೇ ಹೇಳಿದಾಗೆ ಚಿಂತಕರ ಚಾವಡಿ, ಬಹಳಷ್ಟು ಎಲ್ಲ ವಿಷಯಗಳಲ್ಲೂ ಕೂಡ ಒಂದು ಜ್ಞಾನ ಇರುವಂಥವರು ಈ ಒಂದು ಪರಿಷತ್ನಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಸೊ ಹಾಗಾಗಿ ವಿಧಾನಸಭೆಗಿಂತ ಹೆಚ್ಚಾಗಿ ಸ್ವಲ್ಪ ಸಿದ್ಧತೆಯನ್ನು ಮಾಡ್ಕೊಂಡು ಬರಬೇಕು. ಯಾವುದೇ ವಿಷಯಗಳು ಬಂದರೂ ಕೂಡ ಅದನ್ನು ಆಳವಾಗಿ ಅಧ್ಯಯನ ಮಾಡಿ ನಾನು ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತೀನಿ. ಸರ್, ಏನಂದರೆ ಯತೀಂದ್ರ ಸಿದ್ದರಾಮಯ್ಯ ಅಂದರೆ ತಂದೆಯವರ ಅನುಭವ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರ ಅನುಭವ ನೀವು ತೊಗೊಳ್ತಾರೆ. ಸೊ ಈ ಅಧಿವೇಶನ ಎದುರಿಸುವಂಥ ನಿಟ್ಟಿನಲ್ಲಿ ತಂದೆಯವರ ಮಾರ್ಗದರ್ಶನ ಹೇಗಿತ್ತು? ದೇವರು ಸಭಾನಾಯಕನಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪರಿಷತ್ನಲ್ಲೇ ಇರಬೇಕು, ಮತ್ತು ಪಾರ್ಲಿಮೆಂಟ್ ಅಫೇರ್ಸ್ ಹೇಗೆ ನಿಭಾಯಿಸಬೇಕು ಅಂತ ಹೇಳ್ತಾರೆ. ಬಟ್ ಪ್ರತಿಯೊಂದು ಚರ್ಚೆಯಲ್ಲೂ ಕೂಡ ಈ ರೀತಿ ಸಿದ್ಧತೆ ಮಾಡ್ಕೋದು ಅಂತ ಎಲ್ಲ ಹೇಳೋಕ್ಕಾಗಲ್ಲ ಅವರಿಗೆ. ಸೊ ಹಾಗಾಗಿ ನಾನೇ ಸ್ವಂತವಾಗಿ ಇದನ್ನು ಅನುಭವ ಪಡ್ಕೋಬೇಕಾಗಿದೆ, ಕಲಿಬೇಕಾಗಿದೆ, ಆ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ಅಂದರೆ ಮೊಟ್ಟ ಮೊದಲ ಬಾರಿಗೆ ವಿಧಾನ ಪರಿಷತ್ನ ಸಭಾನಾಯಕನಾಗಿ ಸಭೆಯನ್ನು ಎದುರಿಸಲಿಕ್ಕೆ ಹೋಗ್ತಾ ಇರುವಂಥದ್ದು. ಆದರೆ ಆ ನಿಟ್ಟಿನಲ್ಲಿ ತಯಾರಿಗಳು ನಡೀತಾ ಇದೆ, ತಂದೆಯ ಮಾರ್ಗದರ್ಶನ ಇದೆ, ಮತ್ತು ಜೊತೆಗಿರುವಂಥ ಸದಸ್ಯರುಗಳ ಅನುಭವ ಮತ್ತು ಅವರ ಮಾರ್ಗದರ್ಶನದ ಮೇಲೆ ಈ ಬಾರಿ ಅಂದರೆ ಅಧಿವೇಶನವನ್ನು ಎದುರಿಸ್ತೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.